ಇನ್ನ ಮೂಡಾಗ ಬಂದರೆ ದೇವರೇ ಕಾಪಾಡಬೇಕು. 62 ಕೋಟಿ ಕೊಡ್ಬೇಕಂತ ಅವರಿಗೆ. ಯಾರಪ್ಪನ ಆಸ್ತಿ ಅಂತ ಕೊಡ್ತೀರಿ 62 ಕೋಟಿ ಸಿದ್ದರಾಮಯ್ಯನವರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರೆ ಈಗಲೂ ತಗೊಂಡ್ಬಿಡ್ಲಿ. ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರದು? ಏನು ಇವ್ರು ಪಿತ್ರಾರ್ಜಿತ ಆಸ್ತಿನ? ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ, ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ? ಪಿತ್ರಾರ್ಜಿತ ಆಸ್ತಿನ ಅದು? ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು. ಬರೀ ಬಾಯಲ್ಲಿ ಹೇಳಲ್ಲ, ಹಿಟ್ ಅಂಡ್ ರನ್ ಹೇಳ್ತೀರಿ. ಈ ಪ್ಲಾನು ಅದೆಂತದಪ್ಪ? ಅವ್ರ ಜಮೀನ ಪಾಪ ಕಷ್ಟಪಟ್ಟು ಅವ್ರ ಧರ್ಮಪತ್ನಿ ಅವ್ರ ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು. ಈ ಪ್ಲಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡಾದಲ್ಲಿ ಇದೆಯಲ್ಲ ಈ ಪ್ಲಾನು, ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು? ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲಾನು? ಇವ್ರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟ್ 10-15 ಹಂಚಿ ಪಾರ್ಕ್ ಮಾಡಿ, ಇದೆಲ್ಲ ಆದ್ಮೇಲೆ ಇಲ್ಲ ಸರ್ಕಾರವೇ ತಳ್ಕೊಳಕಾಗೈತೆ ಬ್ರದರ್, ಇನ್ನು ಈ ಪ್ಲಾನ್ ತಳ್ಕೊಳಕಾಗದೇ ಇರ್ತದ? ಈ ಪ್ಲಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ? ಇವ್ರು ಭೂಮಿ ಖರೀದಿ ಮಾಡಿರೋದು ಯಾವಾಗ? ಕನ್ವರ್ಷನ್ ಮಾಡಿದ್ದೆ ಯಾವಾಗ? ಮುಖ್ಯಮಂತ್ರಿಗಳೇ 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯ್ತು. ಪ್ರಿಲಿಮಿನರಿ ನೋಟಿಫಿಕೇಶನ್ ಮೂಡ ಅಕ್ವೈರ್ ಮಾಡಿದ್ರು. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92ರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ. 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯ್ತು. 98ರದು ಪ್ರಿಲಿಮಿನರಿ ನೋಟಿಫಿಕೇಶನ್, 97 ಫೈನಲ್ ನೋಟಿಫಿಕೇಶನ್ ಆಯ್ತು. ಅದ್ಯಾರೋ ನಿಂಗಾ ವರ್ಸಸ್ ನಿಂಗಾ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟ್ಗೆ 3,26,000 ರೂಪಾಯಿನ 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂತ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ 98ಕ್ಕೆ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಜನಗಳ ಮುಂದೆ ಇಡ್ತೀರಾ? ಯಾವಾಗ ತೀರ್ಕೊಂಡ್ರವರು? ಆ ಜಮೀನು ಪೋತಿ ಕಾಯ್ದೆ ಎಂತದ್ದು ಅದು ಏನಂತ ಪೌತಿ ಖಾತೆನಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದು? ಯಾವ ಇಸ್ವಿನಲ್ಲಿ? ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯವಾ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯವಾ? ಇದು ಇದೇ ತರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಅಲ್ಲೊಂದಿದೆ ಬೆರೆಹಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು, ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ತರ ಮಾಡ್ಬೋದು ಅಂತ ಹೇಳಿ. ಹಣ 1997ನಲ್ಲಿ ಮೂಡಾದಿಂದ ದುಡ್ಡನ್ನ ಕೋರ್ಟ್ ಕಟ್ಟಿದ್ದಾರೆ.